ವೆಲ್ಕಮ್ ಬ್ಯಾಕ್. LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇದು ನಮ್ಮ VAO 2026 40 ಡೇಸ್ ಕಂಪ್ಲೀಟ್ ಪ್ರಿಪರೇಷನ್ ಸೀರೀಸ್ನ 2ನೇ ದಿನ. ನಿನ್ನೆ ನಮ್ಮ ಮೊದಲನೇ ಕ್ಲಾಸಲ್ಲಿ ನಾವು ಕರ್ನಾಟಕದ ಪರಿಚಯ ಮತ್ತು ಕರ್ನಾಟಕದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಇವತ್ತಿನ ಟಾಪಿಕ್ ಕೂಡ VAO ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರೋಂಥದ್ದು. ಇವತ್ತು ನಾವೇನು ಕಲಿತೀವಿ ಅಂದರೆ ಕರ್ನಾಟಕದ 31 ಜಿಲ್ಲೆಗಳು ಮತ್ತು 31 ಜಿಲ್ಲೆಗಳ ಜಿಲ್ಲಾ ಕೇಂದ್ರಗಳು. ಕರ್ನಾಟಕದ 31 ಜಿಲ್ಲೆಗಳು ಮತ್ತು ಜಿಲ್ಲಾ ಕೇಂದ್ರಗಳು ಅಂದರೆ ಯಾವ ಜಿಲ್ಲೆಗೆ ಯಾವ ಜಿಲ್ಲಾ ಕೇಂದ್ರ, ಯಾವ ಜಿಲ್ಲೆ ಯಾವ ಭಾಗದಲ್ಲಿದೆ, ಹಾಗೂ ಪರೀಕ್ಷೆಯಲ್ಲಿ ಕೇಳುವಂತಹ ಕೆಲವು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಕೊನೆಯಲ್ಲಿ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೂಡ ಮಾಡೋಣ. ಹಾಗಾಗಿ ನಿಮ್ಮ ನೋಟ್ಬುಕ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಮೊದಲನೇದಾಗಿ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿರೋಂತಹ ಬೇಸಿಕ್ ಕ್ವೆಶನ್ಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಇದು ಬಹಳ ಬೇಸಿಕ್ ಕ್ವೆಶನ್ ಆದರೂ ಕೂಡ ತುಂಬ ಕಾಂಪಿಟೇಟಿವ್ ಕ್ವೆಶನ್ಸ್ ಅಲ್ಲಿ ಕೂಡ, ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಇದು ರಿಪೀಟ್ ಆಗಿ ಬಂದಿದೆ. ಹಾಗಾಗಿ ಮೊದಲೇ ನೆನಪಿಟ್ಕೊಳ್ಳೋದು ಉತ್ತಮ. ಕರ್ನಾಟಕದಲ್ಲಿ ಎಷ್ಟು ಅಂದರೆ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ಕೇಳ್ತಾರೆ. ಕೆಲವೊಬ್ಬರು 30 ಅಂತ ಬರೆದು ಬರ್ತೀರಾ, ಅದು ರಾಂಗ್ ಆನ್ಸರ್. ಅಟ್ ಪ್ರೆಸೆಂಟ್ 31 ಇರೋದು. ಹೊಸದಾಗಿ ಆ್ಯಡ್ ಮಾಡಿರೋದು ಯಾವುದು ಅಂದರೆ ವಿಜಯನಗರ ಜಿಲ್ಲೆನ ಹೊಸದಾಗಿ ಆ್ಯಡ್ ಮಾಡಿರೋದ್ರಿಂದ ಅಟ್ ಪ್ರೆಸೆಂಟ್ 31 ಡಿಸ್ಟ್ರಿಕ್ಸ್ ಇರೋದು. ಸೊ 31 ಡಿಸ್ಟ್ರಿಕ್ಸ್ ಇರೋದ್ರಿಂದ ಕರ್ನಾಟಕದಲ್ಲಿ ಪ್ರಸ್ತುತ ಜಿಲ್ಲೆಗಳು ಎಷ್ಟು ಅಂದರೆ 31ಗೆ ನೀವು ಟಿಕ್ ಮಾಡಿ ಬರಬೇಕಿತ್ತೆ. 30 ಬರೆದು ಬಂದರೆ ನಿಮ್ಮದು ಆನ್ಸರ್ ರಾಂಗ್ ಇರುತ್ತೆ. ಇದೊಂದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಜನ ತಪ್ಪು ಮಾಡೋದಿಲ್ಲೇನೆ. ಈಗ ಜಿಲ್ಲೆಗಳು ಮತ್ತು ಜಿಲ್ಲಾ ಕೇಂದ್ರಗಳನ್ನು ಒಂದೊಂದಾಗಿ ನೋಡೋಣ. ನಾನು ಮೊದಲು ಜಿಲ್ಲೆ ಹೆಸರನ್ನು ಹೇಳ್ತೇನೆ, ನಂತರ ನೀವು ಜಿಲ್ಲಾ ಕೇಂದ್ರವನ್ನು ಹೇಳ್ತಾ ಬನ್ನಿ. ನೀವು ನನ್ನ ಜೊತೆ ರಿಪೀಟ್ ಮಾಡಿದ್ರೆ ನಿಮಗೂ ಕೂಡ ಈಸಿ ಅನಿಸ್ಬೋದು, ಅದಕ್ಕೋಸ್ಕರ. ಸೊ ಮೊದಲನೇದಾಗಿ ಬಾಗಲಕೋಟೆ ಜಿಲ್ಲೆ, ಅದರ ಜಿಲ್ಲಾ ಕೇಂದ್ರ ಬರುವಂಥದ್ದು ಬಾಗಲಕೋಟೆ ನಗರದಲ್ಲಿ. ಎರಡನೇದಾಗಿ ಬಳ್ಳಾರಿ ಜಿಲ್ಲೆ, ಅದರ ಜಿಲ್ಲಾ ಆಡಳಿತ ಕೇಂದ್ರ ಬರುವಂಥದ್ದು ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ನಗರದಲ್ಲಿ. ಮೂರನೇದು ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಕೇಂದ್ರ ಬೆಳಗಾವಿಯಲ್ಲಿ ಇರುವಂಥದ್ದು. ನಾಲ್ಕನೇದು ಬೆಂಗಳೂರು ಗ್ರಾಮಾಂತರ, ಜಿಲ್ಲಾ ಕೇಂದ್ರ ಬೆಂಗಳೂರಲ್ಲಿರುವಂಥದ್ದು. ಐದನೇದು ಬೆಂಗಳೂರು ನಗರ, ಜಿಲ್ಲಾ ಕೇಂದ್ರ ಇರುವಂಥದ್ದು ಬೆಂಗಳೂರಲ್ಲಿ. ಆರನೇದು ಬೀದರ್ ಜಿಲ್ಲೆ, ಅದರ ಜಿಲ್ಲಾ ಕೇಂದ್ರ ಇರುವಂಥದ್ದು ಬೀದರ್ ನಗರದಲ್ಲಿ. ಏಳನೇದು ಚಾಮರಾಜನಗರ, ಅದರ ಜಿಲ್ಲಾ ಕೇಂದ್ರ ಇರುವಂಥದ್ದು ಚಾಮರಾಜನಗರದಲ್ಲಿ. ಎಂಟನೇದು ಚಿಕ್ಕಬಳ್ಳಾಪುರ, ಅದರ ಜಿಲ್ಲಾ ಕೇಂದ್ರ ಇರುವಂಥದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಒಂಬತ್ತನೇದು ಚಿಕ್ಕಮಗಳೂರು ಜಿಲ್ಲೆ, ಅದರ ಜಿಲ್ಲಾ ಕೇಂದ್ರ ಇರುವಂಥದ್ದು ಚಿಕ್ಕಮಗಳೂರು ನಗರದಲ್ಲಿ. 10ನೇ ಜಿಲ್ಲೆ ಚಿತ್ರದುರ್ಗ, ಅದರ ಜಿಲ್ಲಾ ಕೇಂದ್ರ ಇರುವಂಥದ್ದು ಚಿತ್ರದುರ್ಗ ನಗರದಲ್ಲಿ. ಸೊ ಮೊದಲನೇದಾಗಿ 10ನ್ನು ಮಾತ್ರ ರಿವಿಷನ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗುವಂಥದ್ದು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ. ಸೊ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಎರಡು ಜಿಲ್ಲೆಗಳಾಗಿದ್ದರೂ ಕೂಡ ಅದರ ಆಡಳಿತ ಜಿಲ್ಲಾ ಕೇಂದ್ರ ಇರುವಂಥದ್ದು ಬೆಂಗಳೂರಲ್ಲಿ. ಸೊ ಬೆಂಗಳೂರು ನಗರ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಈ 10 ಜಿಲ್ಲೆಗಳು ಸ್ಟಾರ್ಟಿಂಗಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನು ಉಳಿದ 10 ಜಿಲ್ಲೆಗೆ ಹೋಗೋಣ. 11ನೇ ಜಿಲ್ಲೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆ, ಅದರ ಜಿಲ್ಲಾ ಕೇಂದ್ರ ಇರುವಂಥದ್ದು ಮಂಗಳೂರಲ್ಲಿ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. 11ನೇ ಜಿಲ್ಲೆ ಇರೋದು ದಕ್ಷಿಣ ಕನ್ನಡ, ಅದರ ಜಿಲ್ಲಾ ಕೇಂದ್ರ ಬರುವಂಥದ್ದು ಮಂಗಳೂರಲ್ಲಿ. 12ನೇ ಜಿಲ್ಲೆ ದಾವಣಗೆರೆ, ಅದರ ಜಿಲ್ಲಾ ಕೇಂದ್ರ ಇರುವಂಥದ್ದು ದಾವಣಗೆರೆ ನಗರದಲ್ಲಿ. 13ನೇ ಜಿಲ್ಲೆ ಧಾರವಾಡ, ಅದರ ಜಿಲ್ಲಾ ಕೇಂದ್ರ ಇರೋದು ಧಾರವಾಡ ನಗರದಲ್ಲಿ. 14ನೇ ಜಿಲ್ಲೆ ಗದಗ, ಅದರ ಜಿಲ್ಲಾ ಕೇಂದ್ರ ಗದಗ ನಗರದಲ್ಲಿ. 15ನೇದು ಹಾಸನ, ಹಾಸನದ ಜಿಲ್ಲಾ ಕೇಂದ್ರ ಕೂಡ ಹಾಸನದಲ್ಲೇ ಇರೋದು. 16ನೇ ಜಿಲ್ಲೆ ಹಾವೇರಿ, ಅದರ ಜಿಲ್ಲಾ ಕೇಂದ್ರ ಕೂಡ ಹಾವೇರಿ ನಗರದಲ್ಲಿರೋದು. 17ನೇ ಜಿಲ್ಲೆ ಕಲಬುರಗಿ ಅಥವಾ ಗುಲ್ಬರ್ಗ ಅಂತ ಕರಿತೀವಿ, ಅದರ ಜಿಲ್ಲಾಡಳಿತ ಕೇಂದ್ರ ಇರೋದು ಕಲಬುರಗಿಯಲ್ಲಿ. 18ನೇದು ಕೊಡಗು, ಅದರ ಜಿಲ್ಲಾಡಳಿತ ಕೇಂದ್ರ ಮಡಿಕೇರಿ. ಇದನ್ನು ನೆನಪಲ್ಲಿಡಿ. ಕೊಡಗಿನ ಜಿಲ್ಲಾಡಳಿತ ಕೇಂದ್ರ ಇರೋದು ಎಲ್ಲಿ ಅಂದರೆ ಮಡಿಕೇರಿಯಲ್ಲಿ. 19ನೇದು ಕೋಲಾರ ಜಿಲ್ಲೆ, ಅದರ ಆಡಳಿತ ಕೇಂದ್ರ ಬಂದು ಕೋಲಾರ ನಗರದಲ್ಲಿ. 20ನೇ ಜಿಲ್ಲೆ ಕೊಪ್ಪಳ, ಅದರ ಆಡಳಿತ ನಗರ ಬಂದು ಕೊಪ್ಪಳ ನಗರ. ಸೊ ನಿಮಗೆ ಇಲ್ಲಿ ಡಿಫ್ರೆನ್ಸ್ ಬರುವಂಥದ್ದು ದಕ್ಷಿಣ ಕನ್ನಡ ಮತ್ತು
ಕೊಡಗು. ದಕ್ಷಿಣ ಕನ್ನಡದ ಆಡಳಿತ ಕೇಂದ್ರ ಇರೋದು ಮಂಗಳೂರಲ್ಲಿ, ಮತ್ತು ಕೊಡಗಿನ ಆಡಳಿತ ಜಿಲ್ಲಾ ಕೇಂದ್ರ ಇರೋದು ಮಡಿಕೇರಿಯಲ್ಲಿ. ಇವಾಗ ಇನ್ನು ಉಳಿದಿರುವಂತಹ 11 ಜಿಲ್ಲೆಗಳನ್ನ ನೋಡೋಣ. 21ನೇ ಜಿಲ್ಲೆ ಮಂಡ್ಯ ಜಿಲ್ಲೆ, ಅದರ ಜಿಲ್ಲಾಡಳಿತ ಕೇಂದ್ರ ಇರೋದು ಮಂಡ್ಯ ನಗರದಲ್ಲಿ. 22ನೇದು ಮೈಸೂರು ಜಿಲ್ಲೆ, ಅದರ ಜಿಲ್ಲಾ ಕೇಂದ್ರ ಮೈಸೂರು ನಗರ. 23ನೇದು ರಾಯಚೂರು ಜಿಲ್ಲೆ, ಅದರ ಜಿಲ್ಲಾಡಳಿತ ಕೇಂದ್ರ ರಾಯಚೂರು. 24ನೇದು ರಾಮನಗರ ಜಿಲ್ಲೆ, ಅದರ ಜಿಲ್ಲಾಡಳಿತ ಕೇಂದ್ರ ನಗರದಲ್ಲಿರೋದು. 25ನೇ ಜಿಲ್ಲೆ ಶಿವಮೊಗ್ಗ, ಅದರ ಆಡಳಿತ ಕೇಂದ್ರ ಬಂದು ಶಿವಮೊಗ್ಗ. 26ನೇದು ತುಮಕೂರು ಜಿಲ್ಲೆ, ಅದರ ಜಿಲ್ಲಾ ಆಡಳಿತ ಕೇಂದ್ರ ಬಂದು ತುಮಕೂರು ನಗರದಲ್ಲಿದೆ. 27ನೇದು ಉಡುಪಿ, ಅದರ ಆಡಳಿತ ಕೇಂದ್ರ ಕೂಡ ಉಡುಪಿ ಜಿಲ್ಲೆಯಲ್ಲಿರೋದು. 28ನೇದು ಉತ್ತರ ಕನ್ನಡ, ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. 28ನೇ ಜಿಲ್ಲೆ ಒಂದು ಉತ್ತರ ಕನ್ನಡ, ಇದರ ಆಡಳಿತ ಕೇಂದ್ರ ಅಥವಾ ಜಿಲ್ಲಾ ಕೇಂದ್ರ ಇರೋದು ಕಾರವಾರ ನಗರದಲ್ಲಿ. 29ನೇ ಜಿಲ್ಲೆ ಒಂದು ವಿಜಯಪುರ, ಅದರ ಆಡಳಿತ ನಗರ ಅಥವಾ ಆಡಳಿತ ಜಿಲ್ಲಾ ಕೇಂದ್ರ ಬರೋದು ವಿಜಯಪುರ. 30ನೇ ಜಿಲ್ಲೆ ವಿಜಯನಗರ, ಅದರ ಜಿಲ್ಲಾ ಆಡಳಿತ ಕೇಂದ್ರ ಇರೋದು ಹೊಸಪೇಟೆನಲ್ಲಿ, ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ. 31ನೇ ಜಿಲ್ಲೆ ಯಾದಗಿರಿ, ಅದರ ಜಿಲ್ಲಾ ಆಡಳಿತ ಕೇಂದ್ರ ಯಾದಗಿರಿಯಲ್ಲಿರೋದು. ನಿಮಗೆ ಇನ್ನೂ ಒಂದು ಕ್ವೆಶನ್ ಕೂಡ ಕೇಳ್ಬೋದು, ಇತ್ತೀಚೆಗೆ ಸೇರ್ಪಡೆಗೊಂಡ ಜಿಲ್ಲೆ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಷ್ಟು 31 ಜಿಲ್ಲೆಗಳು ಮತ್ತು ಅದರ ಜಿಲ್ಲಾಡಳಿತ ಕೇಂದ್ರ ಆಗಿರುತ್ತೆ. ಸೊ ನಿಮ್ಗೆ ಇವಾಗ ಸ್ವಲ್ಪ ಡೌಟ್ಸ್ ಬರುತ್ತಿರುತ್ತೆ, ಸರ್ 31 ಕೂಡ ನೆನಪಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರಮುಖವಾಗಿರುವಂತಹ ಡಿಸ್ಟಿಕ್ ಅಥವಾ ಡಿಫ್ರೆಂಟ್ ಆಗಿರುವಂತಹ ಜಿಲ್ಲೆಗಳನ್ನ ನೀವು ಮೊದಲು ನೆನಪಿಟ್ಕೊಬಿಡಿ. ಯಾಕಂದರೆ ಮೈಸೂರು ಬಂದರೆ ನೀವು ಅಲ್ಲೇ ಹೆಸರಲ್ಲೇ ಇರುತ್ತೆ ಮೈಸೂರು ಅಂತ, ನಗರಗಳನ್ನ ಹಂಗೆ ಬರೆದು ಬಿಡ್ಬೋದು. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇರುವಂಥ ಊರುಗಳಿರೋದ್ರಿಂದ ಇವನ್ನ ನೀವು ಮೊದಲು ನೆನಪಿಟ್ಕೊಬಿಡಿ. ಯಾವ್ದ್ಯಾವುದು ಅಂದರೆ ಕನ್ನಡದ ಆಡಳಿತ ಕೇಂದ್ರ ಬಂದು ಕಾರವಾರ ಇರುತ್ತೆ, ಮತ್ತು ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಕೇಂದ್ರ ಮಂಗಳೂರಲ್ಲಿ ಬರುತ್ತೆ. ಉಡುಪಿ ಜಿಲ್ಲಾ ಕೇಂದ್ರ ಉಡುಪಿ ಬರುತ್ತೆ, ಮತ್ತು ಕೊಡಗು ಜಿಲ್ಲೆಯ ಜಿಲ್ಲಾಡಳಿತ ಕೇಂದ್ರ ಒಂದು ಮಡಿಕೇರಿ ಬರುತ್ತೆ, ಮತ್ತು ವಿಜಯನಗರದ ಜಿಲ್ಲಾಡಳಿತ ಕೇಂದ್ರ ಹೊಸಪೇಟೆಯಲ್ಲಿ ಬರುತ್ತೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಎರಡೂ ಜಿಲ್ಲೆಗಳ ಜಿಲ್ಲಾಡಳಿತ ಕೇಂದ್ರ ಬೆಂಗಳೂರಲ್ಲೇ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಕಷ್ಟವಾಗಿರೋದನ್ನು ಕೂಡ ಈಸಿ ಮೆಥಡಲ್ಲಿ ನೆನ್ಪಿಟ್ಕೋಬೋದು. ಆ ಥರ ನೆನ್ಪಿಟ್ಕೊಂಡು ನೆಕ್ಸ್ಟ್ ನೀವು ಜಸ್ಟ್ ಕರಾವಳಿ ಜಿಲ್ಲೆಗಳನ್ನ ನೆನ್ಪಿಟ್ಕೊಳ್ಳಿ. ಕರಾವಳಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅರಬ್ಬಿ ಸಮುದ್ರದ ಜೊತೆ ಕಾಂಟ್ಯಾಕ್ಟ್ ಇರೋದ್ರಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ 3 ಜಿಲ್ಲೆಗಳನ್ನ ನಾವು ಕರಾವಳಿ ಜಿಲ್ಲೆಗಳು ಅಂತ ಕರಿತೀವಿ. ಈ ರೀತಿಯಾಗೂ ಕೂಡ ನೀವು ನೆನಪನ್ನ ಇಟ್ಕೋಬೋದು. ಕರಾವಳಿ ಜಿಲ್ಲೆಗಳು ಯಾವ್ಯಾವು ಅಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಓಕೆ, ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದರೆ ಎಕ್ಸಾಮಲ್ಲಿ ಯಾವ್ಯಾವೆಲ್ಲ ಕ್ವಶನ್ನ ತೆಗಿತಾರೆ ಅಥವಾ ಎಲ್ಲಿಂದ ಕ್ವಶನ್ಗಳನ್ನ ನೋಡ್ಬೋದು ಅನ್ನೋದಾದರೆ ಕರ್ನಾಟಕದಲ್ಲಿ 31 ಜಿಲ್ಲೆಗಳನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ಮೊದಲ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ? ಸೊ ನಿಮಗೇನಾದರೂ ಕ್ವಶನ್ಸ್ ಗೊತ್ತಿತ್ತು ಅಂದರೆ ಪಾಸ್ ಮಾಡಿಕೊಂಡು ಆನ್ಸರ್ ಮಾಡಿ. ಲಾಸ್ಟಲ್ಲಿ ನಿಮ್ಮ ಸ್ಕೋರ್ ಎಷ್ಟು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ಎ 29, ಆಪ್ಷನ್ ಬಿ 30, ಆಪ್ಷನ್ ಸಿ 31, ಆಪ್ಷನ್ ಡಿ 32. ಉತ್ತರ ಆಪ್ಷನ್ ಸಿ 31 ಜಿಲ್ಲೆಗಳಿವೆ. 30 ಜಿಲ್ಲೆಗಳು ಮೊದಲಿತ್ತು, ಬಟ್ ಇವಾಗ ವಿಜಯನಗರ ಸೇರ್ಪಡೆಯಾಗಿರೋದ್ರಿಂದ ಒಟ್ಟು ನಿಮಗೆ 31 ಜಿಲ್ಲೆಗಳು ಕರ್ನಾಟಕದಲ್ಲಿ ಪ್ರಸ್ತುತ ಇದ್ದಾವೆ. ನೆಕ್ಸ್ಟ್ ಕ್ವಶನ್, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಯಾವುದು? ಆಪ್ಷನ್ ಎ ಉಡುಪಿ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಕಾರವಾರ, ಆಪ್ಷನ್ ಡಿ ಮಡಿಕೇರಿ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಮಂಗಳೂರು. ಉಡುಪಿ ಜಿಲ್ಲಾ ಕೇಂದ್ರ, ಕಾರವಾರ ಉತ್ತರ ಕನ್ನಡದ ಜಿಲ್ಲಾ ಕೇಂದ್ರ ಮತ್ತು ಮಡಿಕೇರಿ ಕೊಡಗಿನ ಜಿಲ್ಲಾ ಕೇಂದ್ರ ಆಗಿರುತ್ತೆ. ಮೂರನೇ ಕ್ವಶನ್, ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಯಾವುದು? ಆಪ್ಷನ್ ಎ ಹುಬ್ಬಳ್ಳಿ, ಆಪ್ಷನ್ ಬಿ ಕಾರವಾರ, ಆಪ್ಷನ್ ಸಿ ಶಿರಸಿ, ಆಪ್ಷನ್ ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾರವಾರ. ನಾಲ್ಕನೇ ಕ್ವಶನ್,
ಕೊಡಗು ಜಿಲ್ಲೆಯ ಜಿಲ್ಲಾ ಕೇಂದ್ರ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ವಿರಾಜಪೇಟೆ, ಆಪ್ಷನ್ ಸಿ ಮಡಿಕೇರಿ, ಆಪ್ಷನ್ ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ ಮಡಿಕೇರಿ. ಕೊಡಗು ಜಿಲ್ಲೆಯ ಜಿಲ್ಲಾ ಕೇಂದ್ರ ಮಡಿಕೇರಿ ಬರುತ್ತೆ, ನೆನಪಲ್ಲಿಟ್ಕೊಳ್ಳಿ. 5ನೇ ಪ್ರಶ್ನೆ, ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಯಾವುದು? ಆಪ್ಷನ್ ಎ ವಿಜಯಪುರ, ಆಪ್ಷನ್ ಬಿ ಹೊಸಪೇಟೆ, ಆಪ್ಷನ್ ಸಿ ಬಳ್ಳಾರಿ, ಆಪ್ಷನ್ ಡಿ ಕೊಪ್ಪಳ. ಸರಿಯಾದ ಉತ್ತರ ಹೊಸಪೇಟೆ. ವಿಜಯನಗರ ಹೊಸದಾಗಿ ಸೇರ್ಕೊಂಡಿರುವಂತಹ ಜಿಲ್ಲೆ ಆಗಿರುತ್ತೆ. ಇದರ ಜಿಲ್ಲಾಡಳಿತ ಕೇಂದ್ರ ಹೊಸಪೇಟೆ ನಗರದಲ್ಲಿ ಬರುತ್ತೆ. 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕರಾವಳಿ ಜಿಲ್ಲೆಯಲ್ಲದ ಜಿಲ್ಲೆ ಯಾವುದು? ಇಲ್ಲಿ ಕರಾವಳಿ ಜಿಲ್ಲೆ ಅಂತ ಕೇಳಿಲ್ಲ, ಯಾವುದು ಕರಾವಳಿ ಜಿಲ್ಲೆ ಎಲ್ಲ ಅಂತ ಕೇಳಿರೋದು. ಅದರಿಂದ ಸ್ವಲ್ಪ ನೆನಪಲ್ಲಿಟ್ಕೊಳ್ಳಿ. ಉಡುಪಿ, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಕೊಡಗು. ಸರಿಯಾದ ಉತ್ತರ ಕೊಡಗು, ಆಪ್ಷನ್ ಡಿ ಕೊಡಗು. ಯಾಕಂದರೆ ಇಲ್ಲಿ ಕರಾವಳಿ ಜಿಲ್ಲೆ ಯಾವುದು ಅಂತ ಕೇಳಿಲ್ಲ, ಕರಾವಳಿ ಜಿಲ್ಲೆ ಅಲ್ಲದ ಜಿಲ್ಲೆ ಅಂತ ಕೇಳಿರೋದು, ಅದಕ್ಕೋಸ್ಕರ ಕೊಡಗು ರೈಟ್ ಆನ್ಸರ್. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಮೂರಲ್ಲೂ ಕೂಡ ಕರಾವಳಿ ಇರೋದ್ರಿಂದ ಕೊಡಗು ಸರಿಯಾದ ಉತ್ತರ. 7ನೇ ಪ್ರಶ್ನೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಯಾವುದು? ಆಪ್ಷನ್ ಎ ದೇವನಹಳ್ಳಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ದೊಡ್ಡಬಳ್ಳಾಪುರ, ಆಪ್ಷನ್ ಡಿ ನೆಲಮಂಗಲ. ಸರಿಯಾದ ಉತ್ತರ ಬೆಂಗಳೂರು, ಆಪ್ಷನ್ ಬಿ ಬೆಂಗಳೂರು. 8ನೇ ಪ್ರಶ್ನೆ, ಮಡಿಕೇರಿ ಯಾವ ಜಿಲ್ಲೆಯ ಜಿಲ್ಲಾ ಕೇಂದ್ರ? ಆಪ್ಷನ್ ಎ ಕೊಡಗು, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ಚಿಕ್ಕಮಗಳೂರು, ಆಪ್ಷನ್ ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು. ಕೊಡಗು ಜಿಲ್ಲೆಯ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿದೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದರೆ, ನಾರ್ಮಲಿ ಕೊಡಗು ಜಿಲ್ಲೆಯ ಜಿಲ್ಲಾ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಿದ್ರು, ಬಟ್ ಇಲ್ಲಿ ಜಿಲ್ಲಾ ಕೇಂದ್ರದ ಹೆಸರನ್ನು ಕೊಟ್ಬಿಟ್ಟು ಯಾವ ಜಿಲ್ಲೆ ಅಂತ ಅವರೇ ಕೇಳಿದ್ದಾರೆ. 9ನೇ ಪ್ರಶ್ನೆ, ಸರಿಯಾದ ಕರಾವಳಿ ಜಿಲ್ಲೆಗಳ ಜೋಡಿ ಯಾವುದು? ಆಪ್ಷನ್ ಎ ಕೊಡಗು, ಹಾಸನ, ಉಡುಪಿ, ಆಪ್ಷನ್ ಬಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಆಪ್ಷನ್ ಸಿ ಮಂಗಳೂರು, ಉಡುಪಿ, ಮಡಿಕೇರಿ, ಆಪ್ಷನ್ ಡಿ ಕಾರವಾರ, ಕೊಡಗು, ಉಡುಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. 10ನೇ ಪ್ರಶ್ನೆ, ಹೊಸಪೇಟೆ ಯಾವ ಜಿಲ್ಲೆಯ ಜಿಲ್ಲಾ ಕೇಂದ್ರ? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ವಿಜಯನಗರ, ಆಪ್ಷನ್ ಸಿ ಕೊಪ್ಪಳ, ಆಪ್ಷನ್ ಡಿ ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ. ಬಳ್ಳಾರಿ ಜಿಲ್ಲಾಡಳಿತ ಕೇಂದ್ರ ಬಳ್ಳಾರಿಯಲ್ಲಿದೆ, ಕೊಪ್ಪಳದ ಜಿಲ್ಲಾಡಳಿತ ಕೇಂದ್ರ ಕೊಪ್ಪಳದಲ್ಲಿದೆ, ವಿಜಯಪುರದ ಜಿಲ್ಲಾಡಳಿತ ವಿಜಯಪುರದಲ್ಲಿ ಇದೆ. ಸೊ ವಿಜಯನಗರದ ಜಿಲ್ಲಾಡಳಿತ ಕೇಂದ್ರ ಬಂದು ಹೊಸಪೇಟೆಯಲ್ಲಿದೆ. ಇದನ್ನು ನೆನಪಿಟ್ಕೊಳ್ಳಿ. ವಿಜಯನಗರ ಅಂದ್ಬಿಟ್ಟು ನೀವು ವಿಜಯನಗರನೇ ಬರೆದ್ರೆ ಅದು ರಾಂಗ್ ಆನ್ಸರ್. ಈ ರೀತಿಯಾಗಿ ಇಬ್ಬರು ಫ್ರೆಂಡ್ಸ್ ಇದ್ದರೆ ಒಬ್ಬರನ್ನೊಬ್ಬರು ಕ್ವಶನ್ಸ್ ಕೇಳ್ಕೊಂಡು ಆನ್ಸರ್ ಮಾಡ್ತಾ ಹೋಗಿ, ನಿಮಗೆ ಓದೋಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಇವತ್ತು ಈ ಕ್ಲಾಸಲ್ಲಿ ನಾವು ಕಲ್ತಿರೋದನ್ನ ಸ್ವಲ್ಪ ಕ್ವಿಕ್ ರಿವಿಷನ್ ಮಾಡೋಣ. ಈ ಕ್ಲಾಸಲ್ಲಿ ನಾವೇನೆಂದರೆ 31 ಜಿಲ್ಲೆಗಳ ಬಗ್ಗೆ ತಿಳ್ಕೊಂಡ್ವಿ. ಆ 31 ಜಿಲ್ಲೆಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಇಷ್ಟು ಜಿಲ್ಲೆಗಳ ಬಗ್ಗೆ ನೀವು ಡೀಪಾಗಿ ತಿಳ್ಕೊಳ್ಳಿ. ಉತ್ತರ ಕನ್ನಡದ ಜಿಲ್ಲಾ ಕೇಂದ್ರ ಕಾರವಾರ, ದಕ್ಷಿಣ ಕನ್ನಡದ ಜಿಲ್ಲಾ ಕೇಂದ್ರ ಮಂಗಳೂರು, ಉಡುಪಿ ಜಿಲ್ಲೆಯ ಜಿಲ್ಲಾ ಕೇಂದ್ರ ಉಡುಪಿ, ಕೊಡಗು ಜಿಲ್ಲೆಯ ಜಿಲ್ಲಾ ಕೇಂದ್ರ ಮಡಿಕೇರಿ, ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಎರಡರ ಜಿಲ್ಲಾ ಕೇಂದ್ರವು ಕೂಡ ಬೆಂಗಳೂರಲ್ಲೇ ಇರುವಂಥದ್ದು. ಸೊ ಈ ವಿಡಿಯೋನ ನೋಡಿದ ಮೇಲೆ ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಬೇಸಿಕ್ ಇನ್ಫಾರ್ಮೇಷನ್ ಆದರೂ ಸಿಕ್ಕೇ ಇರುತ್ತೆ. ಇದಾದಮೇಲೆ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ 31 ಜಿಲ್ಲೆಗಳು ಮತ್ತು ಅದರ ಜಿಲ್ಲಾ ಕೇಂದ್ರಗಳನ್ನು ಒಂದ್ಸಲ ಬರೀರಿ. ಯಾಕಂದರೆ ನೀವು ಬರೆದಿರೋದು ಮಾತ್ರ ನಿಮ್ಮ ಮೈಂಡಲ್ಲಿ ಉಳಿಯುವಂಥದ್ದು. ಅದಕ್ಕೋಸ್ಕರ 31 ಜಿಲ್ಲೆಗಳನ್ನು ಕೂಡ ಬರೀರಿ. ಒಂದ್ಸಲ ನೀವು ನೋಟ್ಸ್ನ ನೋಡ್ಕೊಂಡು ಬರೀರಿ ಒಂದ್ಸಲ, ಇನ್ನೊಂದು ಸಲ ನೀವು ನೋಡ್ದೇ 31 ಜಿಲ್ಲೆಗಳನ್ನು ಕೂಡ ಬರೀರಿ. ಹಾಗೆಯೇ ಕೊಟ್ಟಿರುವಂತಹ MCQ ಕ್ವಶನ್ಗಳನ್ನ ರಿವೈಸ್ ಮಾಡ್ಕೊಳ್ಳಿ. ನಿನ್ನೆ ಮತ್ತು ಇವತ್ತು ಜಸ್ಟ್ 10 ಕೊಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನನಗೆ ಜಾಸ್ತಿ ಕಮೆಂಟ್ಸ್ ಬಂದಿರೋದು MCQ ಕ್ವಶನ್ಗಳನ್ನ ಸ್ವಲ್ಪ ಜಾಸ್ತಿ ಮಾಡಿ ಅಂತ. ಓಕೆ, ಮುಂದೆ ಬರೋ ದಿನಗಳಲ್ಲಿ ಒಂದು 20ರಿಂದ 50 MCQ ಕ್ವಶನ್ಗಳನ್ನ ಟ್ರೈ ಮಾಡ್ತೀನಿ. ಸೊ ನೀವು 31 ಜಿಲ್ಲೆಗಳಲ್ಲಿ ಕನಿಷ್ಠ 25ನಾದರೂ ಕರೆಕ್ಟಾಗಿ ಬರೆದಿದ್ರೆ ನೀವು ತುಂಬ ಎಲಿಜಿಬಲ್, ಅಥವಾ ಈ ವಿಡಿಯೋ ನಿಮಗೆ ಯೂಸ್ ಆಗ್ತಿದೆ ಅಂತ ಅರ್ಥ. ನೀವು 31 ಜಿಲ್ಲೆಗಳನ್ನ ಬರೆದಿದ್ದೀರ ಅಂದರೆ ನೀವು ಬ್ರಿಲಿಯಂಟ್.
ಪಕ್ಕ VAO ಪಾಸ್ ಆಗ್ತೀರಾ ಅಂತ. ಸೊ ನಿಮಗೆ ನೀವೇ ವ್ಯಾಲ್ಯೂವೇಟ್ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ನ ಯಾರಿಗೂ ಕೂಡ ಹೇಳ್ಬೇಡಿ. ಹೇಳಬೇಕು ಅಂತ ಅನಿಸಿದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ನಿಮ್ಮ ಮಾರ್ಕ್ಸ್ನ ಕಮೆಂಟ್ ಮಾಡಿ. ಇದು ಇವತ್ತಿನ ಕ್ಲಾಸ್ ಆಗಿರುತ್ತೆ. ನಾಳಿನ ಕ್ಲಾಸಲ್ಲಿ ಕರ್ನಾಟಕದ ಪ್ರಮುಖ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಮುಖವಾದ ನದಿಗಳು ಯಾವ್ಯಾವು ಮತ್ತು ಅವು ಎಲ್ಲಿ ಜನ್ಮವನ್ನು ತಾಳ್ತವೆ, ಉಗಮ ಸ್ಥಳ ಎಲ್ಲಿರುತ್ತೆ, ಮತ್ತು ಒಂದು ನದಿಯ ಉಪನದಿಗಳು ಯಾವ್ಯಾವು ಮತ್ತು ಇಂಪಾರ್ಟೆಂಟ್ ಡ್ಯಾಮ್ಸ್ ಯಾವ್ದ್ಯಾವುದು ಅನ್ನೋದನ್ನು ನಾಳಿನ ಕ್ಲಾಸಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ. ಸೊ ನಾಳೆ ಡೇ 3 ಕ್ಲಾಸನ್ನು ಮಿಸ್ ಮಾಡಬೇಡಿ. ಸೊ ಇದು ಇವತ್ತಿನ ಕ್ಲಾಸ್ ಆಗಿರುತ್ತೆ. ಇವತ್ತಿನ ಕ್ಲಾಸ್ನ ಎಂಡ್ ಮಾಡೋಣ. ಸೊ ಇವತ್ತು 40 ದಿನಗಳ ಕಂಪ್ಲೀಟ್ ಪ್ರಿಪ್ರೇಷನ್ ಸೀರೀಸಲ್ಲಿ ಇದು 2ನೇ ದಿನ ಆಗಿತ್ತು. ಪ್ರತಿದಿನ ಕಲಿಯೋಣ, ಪ್ರತಿದಿನ ಅಭ್ಯಾಸ ಮಾಡೋಣ, ಹಾಗೆಯೇ ಪ್ರತಿದಿನ ಪುನರಾವರ್ತನೆ ಮಾಡಿಕೊಂಡು ದಿನೇ ಇಂಪ್ರೂವ್ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೇನೇ ಡೌಟ್ಸ್ ಇದ್ದರೂ DM ಮಾಡಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ನೆಕ್ಸ್ಟ್ ನಿಮಗೆ ಅದನ್ನು ಕ್ಲಾರಿಫೈ ಮಾಡ್ತೀನಿ.